ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗಾಗಲೇ ಗೊತ್ತಾಗಿದೆ, ಬಹಳಷ್ಟು ಜನರಿಗೆ ಗೊತ್ತಿರುವಂಥ ವಿಷಯ. ಕೇವಲ ಸೂರಜ್ ರೇವಣ್ಣ ಯಾವುದೋ ಕೇಸ್ನಲ್ಲಿ ತಗಲಾಕೊಂಡಿದ್ದಾನೆ. ಈತನ ಕತೆ ಇವನು MLC ಆಗಿ ಅದು ಏನು ದಬಾಕಿದ್ದಾನೋ ಗೊತ್ತಿಲ್ಲ ನನಗಂತೂ. ಆದರೆ ಒಂದನ್ನು ನಾವು ತಿಳ್ಕೊಬೇಕಾಗತ್ತೆ, ಈತ ಮಾಡಿರ್ತಕ್ಕಂಥ ಅಯೋಗ್ಯ ಕೆಲಸಕ್ಕೆ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆಗಿದೆ. ಜಡ್ಜ್ ಮುಂದೆ ನಿನ್ನೆ ಅಂದರೆ ರಾತ್ರಿ ಒಂದು 7 ಗಂಟೆ ಸರಿಸುಮಾರಿಗೆ ಈತನನ್ನು ಕರೆದುಕೊಂಡು ಹೋಗ್ತಾರೆ. ಜಡ್ಜ್ ಮನೆಗೆ ಕರೆದುಕೊಂಡು ಹೋಗಿ ಈತನನ್ನು ಏನು ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಅಲ್ಲಿ ಎಲ್ಲವೂ ನಡೆದ ನಂತರ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ಯಾತಕ್ಕೆ ಇವನನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರು? ಹಾಗಾದರೆ ಇದೆಲ್ಲವನ್ನು ನೋಡಬೇಕಾಗತ್ತೆ. ಯಾತಕ್ಕೆ ಕೊಟ್ಟಿದ್ದಾರೆ, ಇವನೇನು ಮಾಡಿಲ್ವಂತೆ ಇವನು ಹೇಳುವರು. ಹಾಗೆ ಇವನು ಮೊನ್ನೆ ಒಂದು ಮೀಡಿಯಾದವರ ಜೊತೆ ಮಾತಾಡ್ತಾ ಇರ್ತಾನೆ, ಪೊಲೀಸ್ ಸ್ಟೇಷನ್ನಿಗೆ ಹೋಗುವಾಗಲೋ ಬರುವಾಗಲೋ. ಆ ಸಮಯದಲ್ಲಿ ಈತ ಮಾತನಾಡಿದ್ದನ್ನು ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬನಿಗೂ ಗೊತ್ತಾಗುತ್ತೆ, ಇವನು ಸುಳ್ಳನ್ನು ಹೇಳ್ತಾ ಇದ್ದಾನೆ, ಮಾತಾಡೋದಕ್ಕೆ ಒದ್ದಾಡ್ತಾ ಇದ್ದಾನೆ. ಹಾಗಾಗಿ ಯಾಕೆಂದರೆ ಇಲ್ಲಿ ಪ್ರಜ್ವಲ್ ಕೂಡ ಇದನ್ನೇ ಹೇಳಿದ್ದ, ನ್ಯಾಯ ಗೊತ್ತಾಗುತ್ತೆ ಅಂತ. ಅದು ಗೊತ್ತಾಗ್ತಾನೇ ಇಲ್ಲ. ನ್ಯಾಯ ಗೊತ್ತಾಗುತ್ತೆ, ಅಲ್ಲಿವರೆಗೂ ತಾಳ್ಮೆ ಇರಬೇಕು. ಆದರೆ ಈ ಸೂರಜ್ ರೇವಣ್ಣ ಇದ್ದಾನಲ್ಲ, ಇವನು ಪ್ರಜ್ವಲ್ ರೇವಣ್ಣನಿಗಿಂತ ದೊಡ್ಡ ಕಾಮಕ. ಅವನು ಹೆಣ್ಣು ಮಕ್ಕಳ ಸೀರೆಯನ್ನು ಬಿತ್ತ, ಇವನು ಗಂಡ ಮಕ್ಕಳ ಪ್ಯಾಂಟನ್ನು ತೆಗೆದ. ಇಷ್ಟೇ ಇಲ್ಲಿ ಇರ್ತಕ್ಕಂಥದ್ದನ್ನು ನೋಡಿ ನಾವು ಒಂದನ್ನು ಯೋಚನೆ ಮಾಡಬೇಕು. ಎಲ್ಲರೂ ಈಗ ಇವರ ಫ್ಯಾಮಿಲಿನಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಏನಂತ, ದೇವೇಗೌಡರು ಮರ್ಯಾದೆಯನ್ನು ತೆಗಿತಾ ಇದ್ದಾರೆ, ಎಲ್ಲರೂ ಬೇಕು ಅಂತ ಹೇಳಿಬಿಟ್ಟು ಯಾವುದೋ ಪಕ್ಷದವ್ರು ಮಾಡ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದವರು ಅಂತಲೇ ಇನ್ನೊಂದು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಮಂತ್ರಿಯಾಗಿದ್ದರೆ ಒಳ್ಳೆಯದು. ಇದಕ್ಕೆ ಈ ವಿಷಯಕ್ಕೆಲ್ಲ ತಲೆ ಹಾಕಿದರೆ ಇವರ ಮರ್ಯಾದೆಯನ್ನು ಅವರೇ ಕಳ್ಕೊಳ್ತಾರೆ, ನನಗೆ ಗೊತ್ತಿರುವ ಹಾಗೆ. ಇದನ್ನು ಒಂದು ಎಚ್ಚರಿಕೆಯಾಗಿ ಅವರು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಕೊನೆಗೆ ಅವರಿಗೆ ಬರ್ತಕ್ಕಂಥದ್ದು ಏನಂತಂದರೆ ಅವರ ಮರ್ಯಾದೆಯನ್ನು ತೆಗಿತಿರ್ತಕ್ಕಂಥದ್ದು ಅವರ ಕುಟುಂಬ ಅಂತ ಏನು ಹೇಳ್ತಾರೆ. ಅವರು ಹೇಳಿದರು ಮೊದಲು ಇದು ನನ್ನ ಕುಟುಂಬ ಅಲ್ಲ ಅಂತ, ಆದರೆ ಈಗ ನಮ್ಮ ಕುಟುಂಬದ ಮರ್ಯಾದೆಯನ್ನು ತೆಗಿಬೇಕು ಅಂತ ಗೊತ್ತಿಲ್ಲ. ರೇವಣ್ಣ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಎಂದವರು ಈಗ ನಮ್ಮ ಕುಟುಂಬದ ಮರ್ಯಾದೆಯನ್ನು ಬೇರೆಯವರು ತೆಗಿತಿದ್ದಾರೆ ಅಂತ ಹೇಳ್ತಾರೆ. ತೆಗೆಯುತ್ತಿಲ್ಲ ಬೇರೆ ಯಾರು ಕೂಡ. ಇಲ್ಲಿ ದೇವೇಗೌಡರ ಮರ್ಯಾದೆಯನ್ನು ತೆಗೆಯುತ್ತಿರುವವರು ರೇವಣ್ಣ, ಪ್ರಜ್ವಲ್ ರೇವಣ್ಣ, ಹಾಗೆಯೇ ಸೂರಜ್ ರೇವಣ್ಣ, ಹಾಗೆ ಈ ಕುಮಾರಸ್ವಾಮಿ ಅವರ ಅತ್ತಿಗೆ ಭವಾನಿ ರೇವಣ್ಣ. ಯಾಕೆಂದರೆ ಗೆಳೆಯರು ನಮಗೆಲ್ಲರಿಗೂ ಗೊತ್ತಿದೆ ಏನೆಲ್ಲ ನಡೀತಾ ಇದೆ, ಏನಾಗ್ತಿದೆ ಅಂತ. ಯಾಕೆಂದರೆ ಹಾಸನದಲ್ಲಿ ಇತ್ತೀಚಿನ ದಿನಗಳಲ್ಲಿ ರೇವಣ್ಣ ಗೆದ್ದಿದ್ದು ಕೂಡ ಕೇವಲ 1,500 ವೋಟ್ನಲ್ಲಿ ಕಳೆದ ವರ್ಷ ನಡೆದಂಥ MLA ಎಲೆಕ್ಷನ್ನಲ್ಲಿ. ಹಾಗೆಯೇ ಇನ್ನು ಪ್ರಜ್ವಲ್ ರೇವಣ್ಣಗೆ ಏನು ತೀರ್ಪನ್ನು ಕೊಡಬೇಕಿತ್ತು ಹಾಸನದ ಜನ ಅದನ್ನು ಕೊಟ್ಟಾಗೋಯ್ತು. ಇನ್ನು ಭವಾನಿ ರೇವಣ್ಣನ ಕತೆ ಜಿಲ್ಲಾ ಸದಸ್ಯೆಯಾಗಿದ್ದಕ್ಕೆ ಅಷ್ಟಕ್ಕೆ ಮುಕ್ತಾಯ. ಅದನ್ನು ಬಿಟ್ಟರೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯೆಯಾಗಿದ್ದಂಥ ಭವಾನಿ ಅಮ್ಮ ಆಗೋದ್ರಲ್ಲೂ ಕೂಡ, ಸರಿಯಾದಂಥ ತಾಯಿ ಆಗೋದ್ರಲ್ಲೂ ಕೂಡ ಎಷ್ಟನ್ನು ಹಿಡಿದಿದ್ದಾರೆ ಅಂತ ನೋಡ್ಬೋದು. ಕೆಲವೊಂದು ನಾವು ಚಿಕ್ಕ ಚಿಕ್ಕ ಕೇಸ್ನಲ್ಲಿ ಕೆಲವರು ಕಳ್ಳರು ಅವರು ಇವರನ್ನ ತೊಗೊಂಡು ಬಂದು ಜೈಲಿಗೆ ತುಂಬಿಕೊಳ್ತೀವಿ. ಇಂಥವ್ರನ್ನ ನಾವು ರೋಡಲ್ಲಿ ಬಿಟ್ಟಿದ್ದೇವೆ. ಯಾಕೆ ಇವರಿಗೆ ಮಾನ ಮರ್ಯಾದೆ ಇರಲ್ಲ ಅಂತ ಹೇಳ್ತೀನಿ ನಾನು. ಮಾನ ಮರ್ಯಾದೆ ಇಲ್ಲದೆ ಇರೋದು ಇವರ ಅಂದರೆ ರೇವಣ್ಣ ಕುಟುಂಬದಲ್ಲಿ, ಅದರಲ್ಲೂ ಮುಖ್ಯವಾಗಿ ಹೇಳ್ತೀನಿ. ಎಲ್ಲರೂ ಒಂದೊಂದು ಕೇಸ್ನಲ್ಲಿ ಇದ್ದಾರೆ, ಆದರೂ ಕೂಡ ರೇವಣ್ಣ MLA ಆಗಿ ಮುಂದುವರಿತಾರೆ ಬೇಲ್ನ ತೊಗೊಂಡು. ಇವನಿಗೆ ಈ ವೈಯನಿಗೆ ಮಾನ ಮರ್ಯಾದೆ ಇರೋದೇ ಇಲ್ಲ ಮೊದಲಿಗೆ. ಇನ್ನು ಈ ಪ್ರಜ್ವಲ್ ಇವನು ಈಗ MP ಆಗಬೇಕಾಗಿತ್ತು, ಆಗಲಿಲ್ಲ. ಆದರೆ ಕರ್ಮ ಅವನು ಅಂದ್ಕೊಂಡಿದ್ದ ಗೆದ್ದು ಬಿಡ್ತೀನಿ ಅಂತ. ಕೊನೆಗೆ ಗೆಲ್ಲಲ್ಲ ಅಂತ ಯಾವಾಗ ಗೊತ್ತಾಯಿತೋ ಆವಾಗ ವಿದೇಶದಿಂದ ವಾಪಸ್ ಓಡಿ ಬರ್ತಾನೆ. ಓಡಿ ಬಂದ ನಂತರ ಇವನು ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಈತನದ್ದು ಅಲ್ಲಿ ಕತೆಗಳು ಹೇಳ್ತಾನೆ ಹೋಗ್ಬಿಟ್ಟು ಜಡ್ಜ್ ಮುಂದೆ, ನನಗೆ ನನ್ನ ಪ್ರೈವೇಟ್ ಅಂಗವನ್ನು ತೋರಿಸೋದಕ್ಕಾಗಲ್ಲ, ಇನ್ನೊಂದು ಪದೇ ಪರೀಕ್ಷೆ ಕರ್ಕೊಂಡೋಗ್ಬಾರ್ದು ಅಂತ. ಅದು ಯಾವುದೂ ಆಗೋದಿಲ್ಲ ಬಿಡಿ. ಹಾಗಾದರೆ ಈ ಒಂದು ಕೇಸ್ ಏನು ಅಂತ ಹೇಳಿಬಿಟ್ಟು ಒಂದು ಸಲ ನಾವು ಚಿಕ್ಕದಾಗಿ ನೋಡ್ಕೊಂಡು ಬರೋಣ. ಏಕೆಂದರೆ ಕಳೆದ ಒಂದು ವಿಡಿಯೋದಲ್ಲಿ ಈತನ ಮದುವೆಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳಿದ್ದೆ, ಇವನ ಪತ್ನಿ ಸಾಗರಿಕಾ ರಮೇಶ್ ಅವರು ಒಬ್ಬರು ಜಡ್ಜ್ ಅವರ ಮಗಳು, ಆಕೆ ಬಿಟ್ಟು ಹೋಗಿಯೇ ಒಳ್ಳೆ ಕೆಲಸ ಮಾಡಿದರು ಅಂತ. ಈಗ ನನಗೆ ಬರ್ತಿರ್ತಕ್ಕಂಥ ಕೆಲವೊಂದು ಅನುಮಾನಗಳನ್ನ ನಿಮ್ಮ ಮುಂದೆ ಹೇಳ್ತೀನಿ. ಅನುಮಾನ ಅಲ್ಲ, ಅದು ಕ್ಲಿಯರ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಆ ಹುಡುಗಿ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗು ಬಂದಂಥ ವಿಷಯಗಳು ಕೇಳಿ ಬಂದದ್ದು ಇದೆ. ಆದರೆ 2ನೇ ಮದುವೆಯನ್ನು ಕೂಡ ಸೂರಜ್ ರೇವಣ್ಣಗೆ ಮಾಡಲಾಗಿತ್ತು ಅಂತ ಇದೆ. ಅದು ಎಲ್ಲಿಯೂ ಕೂಡ ದಾಖಲಾದ ಉದಾಹರಣೆಗಳಿಲ್ಲ. ಏಕೆಂದರೆ ಕೆಲವೊಂದು ಮೂಲಗಳಿಂದ, ಅಂದರೆ ಈ ರೇವಣ್ಣನ ಎಡಬಲದಲ್ಲಿ ಅಡ್ಡಾಡ್ತಾ ಇರ್ತಾರೆ ಹೊಳೆ ನರಸೀಪುರದಲ್ಲಿ, ಅಂತಹವರಿಂದ ತೆಗೆದುಕೊಂಡು ಆ ಮೂಲಗಳಿಂದಲೇ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೇನೆ. ಹಾಗಾಗಿ ನಾವು ಮೊದಲಿಗೆ ನೋಡಬೇಕಾಗತ್ತೆ, ಇದು ಈಗ 1 ವಾರದ ಹಿಂದೆ ಅಷ್ಟೇ ಒಂದು ಏನು ಅನೈಸರ್ಗಿಕ ಅಥವಾ ಇನ್ನೊಂದು ಅಂತ ಹೇಳ್ತಿದ್ದಾರೋ ಈ ತರಹದ ಪ್ರಕ್ರಿಯೆಗಳು ನಡೆದಿದೆ.
ಅಂದರೆ ಒಬ್ಬ ಹುಡುಗ ಹೋಗಿ ಕೋಮಾದಲ್ಲಿದ್ದ ಒಂದು 4-5 ದಿವಸ, ಅದಾದ ನಂತರ ಹಾಸನದ SP ಹಾಗೆಯೇ ಇದು CM ವರೆಗೂ ಹೋಗುತ್ತೆ, ಹೋಮ್ ಮಿನಿಸ್ಟ್ರ್ವರೆಗೂ ಹೋಗುತ್ತೆ, DGವರೆಗೂ ಹೋಗಿ ಒಂದು ಕಂಪ್ಲೇಂಟನ್ನು ದಾಖಲು ಮಾಡ್ತಾನೆ. ನನ್ನ ಮೇಲೆ ಈ ರೀತಿಯಾದಂಥ ಅಸಹಜ ಲೈಂಗಿಕ ಕ್ರಿಯೆ ನಡೆದಿದೆ, ಅಂದರೆ ಅತ್ಯಾಚಾರ ನಡೆದಿದೆ, ಅದು ಸೂರಜ್ ರೇವಣ್ಣನಿಂದ ಅಂತ. ಯಾಕೆಂದರೆ ಇಲ್ಲಿ ಪ್ರಜ್ವಲ್ ರೇಪಣ್ಣ ಆಗಿದ್ದ, ರೇಪ್ ಮಾಡಿ ಇವನು ಈ ಹುಡುಗರನ್ನೇ ಈ ತರಹದ ಕೃತ್ಯ, ಅಂದರೆ ಕೃತ್ಯ ಅನ್ನೋದಕ್ಕಿಂತ ಅದು ಒಂದು ಅಸಹಜ ಲೈಂಗಿಕ ಕ್ರಿಯೆಯನ್ನು ಮಾಡೋದಕ್ಕೆ ಹುಡುಗರನ್ನೇ ಬಳಸ್ಕೊಂಡಿದ್ದಾನೆ. ಆದರೆ ಒಂದೇ ಅಂದುಕೊಂಡಿದ್ದರು. ಆದರೆ ಈತನ ಜೊತೆ ಇವನ ಪರವಾಗಿ ಹೋಗಿ ಏನು ಕಂಪ್ಲೇಂಟನ್ನು ದಾಖಲಿಸಿರ್ತಾನೆ ಶಿವಕುಮಾರ್ ಅಂತ, ಇವನ ಅತ್ಯಾಪ್ತ, ಇವನ ಜೊತೆ 8 ವರ್ಷದಿಂದ ಇದ್ದಂತಹವನು. ಆತ ಕೂಡ ಫೋನ್ ಕಾನ್ವರ್ಸೇಷನಲ್ಲಿ ಹೇಳ್ತಾನೆ, ನನ್ನ ಮೇಲೆ ಮಾಡಿದ್ದೀರಿ, ಆದರೆ ಎಲ್ಲರ ಮೇಲೆ ಮಾಡಿದರೆ ಈ ಥರ ಮಾಡಿದ್ದೀರಲ್ಲ, ಅಂದರೆ ಮಾಡಿದ್ದೀರಿ ತುಂಬ ಜನದ ಮೇಲೆ, ನನ್ನ ಮೇಲೆ ಮಾಡಿರೋದನ್ನ ಹೇಗಾದರೂ ಮುಚ್ಚಾಕ್ಬೋದು, ನಾನು ಹೇಳಲ್ಲ ಯಾರಿಗೂ, ಬೇರೆಯವರು ಹೇಳಲ್ವಾ ಅಂತ. ಹಾಗಾಗಿ ಇಲ್ಲಿಗೆ ಅರ್ಥ ಆಗುತ್ತೆ ಇವನು ಒಬ್ಬರ ಮೇಲಲ್ಲ. ಅದೇ ಶಿವಕುಮಾರ್ ಒಂದು ಚಾನಲ್ನಲ್ಲಿ ಕುಳಿತುಕೊಂಡು ಕೂಡ ಹೇಳ್ತಾನೆ, ಏನಂತ, ನನ್ನ ಮೇಲೆ ಮಾಡಿದ್ದಾರೆ ಕರೆಕ್ಟು, ಆದರೆ ನನ್ನ ಒಬ್ಬನ ಮೇಲಲ್ಲ, ಬಹಳಷ್ಟು ಜನರ ಮೇಲೆ ಮಾಡಿದ್ದಾನೆ ಅಂತ. ನನಗೆ ಒಂದು ಅನುಮಾನ ಇದೆ, ಎಲ್ಲರೂ ಸಾಗರಿಕಾ ರಮೇಶ್ ಅವರು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಈತ ಗಂಡಸಲ್ಲ, ಅದಕ್ಕೆ ಬಿಟ್ಟು ಹೋದ್ರು ಅಂತ. ಇವಾಗ ಎಲ್ಲರಿಗೂ ಕಾಡ್ತಿರ್ತಕ್ಕಂಥ ಅನುಮಾನ ಅದೇನೆ. ಈತನಿಗೆ ಬೇಕಾಗಿದ್ದರೆ ಹುಡುಗಿರು ಸಿಗ್ತಿದ್ರು, ಮದುವೆ ಆಗ್ತೀನಿ ಅಂದರೆ ಆಯಿತಾ, ಇಲ್ಲ ಬೇರೆ ಹೆಣ್ಣು ಮಕ್ಕಳು ಯಾರೋ ಒಬ್ಬರು ಇಬ್ಬರು ಏನಾದರೂ ಮಾಡ್ಕೋಬಹುದಿತ್ತು. ಇವನು ಗಂಡು ಮಕ್ಕಳನ್ನೇ ಯಾಕೆ ಹುಡುಕ್ತಾ? ಈತ ನಿಜವಾಗ್ಲೂ ಬೇರೆ ಏನೋ ಇದೆಯಾ, ಹಾರ್ಮೋನ್ಸ್ ಏನಾದರೂ ಚೇಂಜ್ ಆಗಿ ಬೇರೆ ಥರದಲ್ಲಿದ್ದಾನಾ? ಈ ಥರದ ಅನುಮಾನಗಳು ಹುಟ್ಕೊಳ್ತಾ ಇದೆ. ಯಾಕೆಂದರೆ ಈತ ಎಲ್ಲ ಕಡೆಯೂ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ನಾನು ಹೇಳಿರೋದಲ್ಲ ಇದು. ಇದನ್ನು ಇವನ ಅತ್ಯಾಪ್ತ, ಇವನ ಪರವಾಗಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ ಆತ ಶಿವಕುಮಾರ್ ಅಂತ ಅವನು ಹೇಳಿರ್ತಕ್ಕಂಥ ವಿಷಯ ಇದು. ಏನಂದರೆ ಇವನು ಈ ತರಹದ ಒಂದು ಇದೇನು ಮೊದಲಲ್ಲ, ಇದು ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇವನದ್ದು. ಆದರೆ ಇದಕ್ಕೆ ಬಹಳಷ್ಟು ಜನ, ಅಂದರೆ ಅವನು ಹೇಳುವ ಹಾಗೆ 1000 ಜನ ಅಂತ ಹೇಳ್ತಿದ್ದಾನೆ, 1000 ಜನ ಇಲ್ಲ ಅಂದ್ರೆ 100 ಜನ ಅಂತೂ ಆಗಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಹಾಗೆಯೇ ಇನ್ನು ನಾನು ಏನು ಮಾಡಿಲ್ಲ ಅಂತಿರ್ತಕ್ಕಂಥ ಈ MLC ಅಂತ ಬೇರೆ ಇವನನ್ನು ಹೇಳಬೇಕಂತ ಈ ಅಯೋಗ್ಯನ ನನಗೆ ಗೊತ್ತಿಲ್ಲ, ಯಾವ ಬಾಯಲ್ಲಿ ನಾನು MLC ಅಂತ ನಾನಂತೂ ಹೇಳಲ್ಲ. ಹೇಳೋರು ಹೇಳ್ಕೊಳ್ಳಿ, ಮರ್ಯಾದೆ ಕೊಡೋರು ಕೊಟ್ಕೊಳ್ಳಿ, ಇವನಿಗೆ ನನಗೆ ಬೇಕಾಗಿಲ್ಲ. ನನಗೆ ಇಂತಹ ಅಯೋಗ್ಯರಿಗೆ, ಇಂತಹ ಅಯೋಗ್ಯ ಫ್ಯಾಮಿಲಿಗೆ ಮರ್ಯಾದೆ ಕೊಡ್ತಕ್ಕಂತಹ ಯಾವುದೇ ಒಂದು ಯೋಚನೆ ನನಗಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಸಾಗರಿಕಾ ರಮೇಶ್ ಇದ್ರಲ್ಲ, ಇಂತಹ ಹುಡುಗಿ ಸಿಗಬೇಕು ಅಂದರೆ ಇವನು ಪುಣ್ಯ ಮಾಡಿರಬೇಕಿತ್ತು. ಆದರೆ ಇವನು ಡಾಕ್ಟರ್ ಅಂತ್ರಿ, ಆದರೆ ಎಲ್ಲೂ ಕೆಲಸ ಮಾಡಿದ್ದು ನಾನಂತೂ ಕೇಳಿಲ್ಲ. ಡಾಕ್ಟರ್ ಹೇಗಾದ್ನೋ ಗೊತ್ತಿಲ್ಲ, ಇವನ ಮುಖ ನೋಡಿದರೆ ಎಲ್ಲಾದರೂ ಡಾಕ್ಟರ್ ಆಗೋ ಲಕ್ಷಣಗಳು ಕಾಣಿಸ್ತಿತ್ತ ಅಂತ ನನಗೆ ಗೊತ್ತಾಗಿಲ್ಲ. ನನಗೆ ಒಂದು ಅನುಮಾನ ಬರೋದು ಹೆಂಗೆ ಗೊತ್ತಾ, ಯಾವಾಗಲೂ ಪದೇ ಪದೇ ಹಣೆ ಮೇಲೆ ಒಂದು ಕುಂಕುಮವನ್ನು ಇಟ್ಕೊಂಡು ಅಡ್ಡಾಡ್ತಾರಲ್ಲ, ಇವರು ನಂಬೇಕಾ ಬೇಡವಂತ ಅನುಮಾನ ಬಂದ್ಬಿಡುತ್ತೆ. ಇವ್ರ ಮನೆಯಲ್ಲಿ 3 ಜನ ಕುಂಕುಮ ಇಟ್ಕೊಳ್ತಾರೆ, 3 ಜನಗಳಿಗೂ ಏನೂ ಆಗಲಿಲ್ಲ. ಅಂದರೆ 3 ಜನದ್ದು ತಲೆನೋವೆ ಕೇಸ್ಗಳಾಗಿ ಕೂತ್ಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ರೇವಣ್ಣ ನಿಂಬೆಹಣ್ಣು ವರ್ಕ್ ಆಗಲೇ ಇಲ್ಲ. ಕೊನೆಗೂ ನಿಂಬೆಹಣ್ಣು ಇಟ್ಕೊಂಡು ಅಡ್ಡಾಡಿದರೆ ಬರಲ್ಲ ರೇವಣ್ಣ, ಹೋಗಿಬಿಟ್ಟು ಕೆಲಸವನ್ನು ಮಾಡಬೇಕು, ಜನರ ಜೊತೆ ಹೇಗಿರಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ದುಡ್ಡಿನ ದುರಹಂಕಾರ, ದುಡ್ಡಿದೆ ಎನ್ನುವ ಒಂದು ಏನು ನಿಮ್ಮ ಅಹಂಕಾರ ಇದೆ, ಇದು ಈ ರೀತಿ ಆಡಿಸಿತ್ತು ನಿಮ್ಮನ್ನೆಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ವರ್ಚಸ್ಸು ಯಾವ ರೀತಿಯಾಗಿತ್ತು ಅಂತ ಗೊತ್ತು. ಹಾಗೆಯೇ ಇಲ್ಲಿ ಇನ್ನೊಬ್ಬ ಏನು ಮೊದಲಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದ ಆ ವ್ಯಕ್ತಿಯನ್ನು ಹಾಸನದ ಒಂದು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ವೈದ್ಯಕೀಯ ಪರೀಕ್ಷೆ ಮಾಡಿಸೋದಕ್ಕೆ. ಆತ ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸೋದಕ್ಕೆ ನಿರಾಕರಿಸ್ತಾನೆ. ಯಾಕೆಂದರೆ ಹಾಸನದಲ್ಲಿ ಇರ್ತಕ್ಕಂಥ ಪೊಲೀಸರು ಇರ್ಬೋದು, ಹಾಗೆ ಅಲ್ಲಿನ ವೈದ್ಯಾಧಿಕಾರಿಗಳಿಂದ, ಅಂದರೆ ಅಲ್ಲಿ ಇರ್ತಕ್ಕಂತಹ ಡಾಕ್ಟರ್ಗಳಿರ್ಬೋದು, ಇವರೆಲ್ಲರೂ ರೇವಣ್ಣ ಹೇಳಿದಂತೆ ನಡ್ಕೊಳ್ತಾರೆ, ರೇವಣ್ಣನ ಪರವಾಗಿ ನಡ್ಕೊಳ್ತಾರೆ. ನಾನು ಇಲ್ಲಿ ಮಾಡಿಸಲ್ಲ ಅಂತ ಹೇಳಿಬಿಟ್ಟು ಕುಳಿತುಕೊಳ್ತಾನೆ. ಆಗ ಅವರು ಕರೆದುಕೊಂಡು ಬಂದಿದ್ದು ಬೆಂಗಳೂರಿಗೆ. ಹಾಸನದಲ್ಲಿ ಕಂಪ್ಲೇಂಟ್ ಇದೆ, ಆದರೆ ಬೆಂಗಳೂರಿಗೆ ಕರೆದುಕೊಂಡು ಬಂದು 15 ತರಹದ ಪರೀಕ್ಷೆಗಳು ರಾತ್ರಿ ನಡೆದಿದೆ. ಅದರ ರಿಪೋರ್ಟ್ ಇವತ್ತು ಬರಬೇಕಾಗತ್ತೆ. ಅಲ್ಲಿ ಏನು ರಿಪೋರ್ಟ್ ಬರುತ್ತೆ ಗೊತ್ತಾಗುತ್ತೆ. ಅದರ ಮೇಲೆ ಈ ಒಂದು ಸೂರಜ್ನ ಕತೆ ಮುಂದುವರಿಯುತ್ತೆ. ಅಂದರೆ ಇದು ಇನ್ನೂ ಶುರುವಾಗಿದೆ, ಮುಂದಕ್ಕೆ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ. ಆದರೆ ಒಂದು ನನಗೆ ನಾಚಿಕೆ ಆಗೋದೇನು ಗೊತ್ತಾ, ಇವರ ಫ್ಯಾಮಿಲಿನಲ್ಲಿ ಇವರ ಮೇಲೆಲ್ಲ ಕೇಸಿದ್ರು. ನಾನು ರಿಸೈನ್ ಮಾಡಿ ನನ್ನ ಪೋಸ್ಟನ್ನು, ಅದಾದ ಮೇಲೆ ನಾನು ಎಲ್ಲವೂ ತೀರ್ಮಾನ ಆದ ನಂತರ ಮತ್ತೆ ವಾಪಸ್ ಬರ್ತೀನಿ ಅಂತ ಒಬ್ಬನೂ ಹೇಳಲ್ಲ. ಅಂತಹ ಅಯೋಗ್ಯ ಫ್ಯಾಮಿಲಿ ಇದು, ಈ ರೇವಣ್ಣನ ಕುಟುಂಬ ಇದೆಯಲ್ಲ. ಏನಾದರೂ ದೇವೇಗೌಡರು ಮರ್ಯಾದೆ ಹೋಗ್ತೀರಿ ಅಂದರೆ ಹೋಗ್ತಿರೋದೇ ಇವರಿಂದ. ಅದು ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.